ಹಲೋ ಫ್ರೆಂಡ್ಸ್, ಇವತ್ತು ನಾನು ಡಾಟಾ ಟೈಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಡಾಟಾ ಟೈಪ್ಸ್ ಅಂದರೆ ಮೇಜರಾಗಿ ನಿಮಗೆ ಸಿ ಲ್ಯಾಂಗ್ವೇಜಲ್ಲಿ ಇಂಟೀಜರ್ ಇರ್ತಾಯಿತ್ತು, ಕ್ಯಾರೆಕ್ಟರ್ ಇರ್ತಾಯಿತ್ತು, ಮತ್ತು ಕ್ಯಾರೆಕ್ಟರ್ ಇರ್ತಾಯಿತ್ತು. ನಾನೀಗಾಗಲೇ ಒಂದು ಇದು ಲಾಸ್ಟ್ ಸಿ ಲ್ಯಾಂಗ್ವೇಜಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಚೇಂಜ್ ಇದೆ. ಯಾವ್ಯಾವ ಚೇಂಜ್ ಇದೆ ಅಂತ ನೋಡೋಣ. ಈಗ ಇಂಟೀಜರ್ ಅಂತಂದರೆ ಇಟ್ಸ್ ಎ ಹೋಲ್ ನಂಬರ್ ಅಂತ ನೋಡಿ. ಸೊ 21 ಈಗ 21 ಅನ್ನೋದು ಇಟ್ಸ್ ಅನ್ ಏಜ್ ಎಷ್ಟು ಇರ್ತದೆ ಅಂದರೆ ಜನರಲಾಗಿ ಇಂಟೀಜರ್ ಆಗಿ ನಾವು ಇದು ಮಾಡ್ತೀವಿ. ವರ್ಷನೂ ಅಷ್ಟೇ 2023. ಡೇಸ್ 7 ದಿವಸ ಅಂತ ಕೊಡ್ತೀವಿ, 7.5 ಅಂತ ಎಲ್ಲೂ ಹೇಳಲ್ಲ. ಇನ್ ಕೇಸ್ 7.5 ಅಂತ ಅಂದರೆ ಏನಾಗ್ಬೋದು ಅನ್ನೋದನ್ನು ನೋಡೋಣ. ಸೊ ಕೌಂಟ್, ನಾನು ಅದನ್ನು ಔಟ್ಪುಟ್ ಕೊಡ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ. ಸೊ ಡೇಸ್ ಅಂತ ಹಾಕೋಣ. ಡೇಸ್. ಸೊ ಡೇಸ್ ಅಂತ ಹಾಕಿ ನಾವು ಇದನ್ನೆಲ್ಲ ಇದರ ಸೊ 7.5 ಅಂತ ಇದೆ ಇಲ್ಲಿ. ಜನರಲಾಗಿ ಯಾವ ಡೇಸ್ 7.5 ಅಂತ ಕರೆಯಲ್ಲ ನಾವು, ಆದರೂ ಈಗ ಔಟ್ಪುಟ್ ಕೊಟ್ಟರೆ ಏನು ಬರುತ್ತೆ ಅಂತ ನೋಡೋದಕ್ಕೆ ಇದನ್ನು ಇದು ಮಾಡಿದ್ದೀವಿ. ಸೊ ಲೆಟ್ಸ್ ರನ್ ದಿಸ್. ಓಕೆ, ವೆಯ್ಟ್. ಓಕೆ, ಈಗ ನಮಗೆ ನಾವೇನಾದರೂ ಔಟ್ಪುಟ್ ಕೊಟ್ಟಿದ್ದೆ ಆದರೆ 7 ಅಂತ ಬರುತ್ತೆ. 7.5 ಅಂತ ಇದ್ದರೂ ಕೂಡ ನಾವು ಕ್ಯಾರೆಕ್ಟರ್ ಪ್ರಿಂಟ್ ಆಫ್ ಔಟ್ಪುಟ್ ಮೆಸೇಜ್ ಕೊಟ್ಟಾಗ ಇದನ್ನು ನಮಗೆ 7 ಅಂತಲೇ ಬರುತ್ತೆ. ಹಾಗಾಗಿ ಇಟ್ಸ್ ಎನ್ ಇಂಟೀಜರ್ ಅಂದರೆ ಇಟ್ಸ್ ಎನ್ ಹೋಲ್ ನಂಬರ್ ಅಂತ, ಒಂದು ಉಂಡೆ ನಂಬರ್ ಅಂತ ಕನ್ನಡದಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಟೀಜರ್ ಆದಮೇಲೆ ಡೆಸಿಮಲ್ ಆಫ್ಕೋರ್ಸ್ ನಿಮಗೆ ಫ್ರ್ಯಾಕ್ಷನ್ಸ್ ಸಿಗುತ್ತೆ. ಇನ್ ಕೇಸ್ ಇದನ್ನು ನಾವು ಪ್ರಿಂಟ್ಔಟ್ ಕೊಡೋದಾದರೆ ಸೊ ಪ್ರೈಸ್ ಅನ್ನೋದನ್ನು ಕಂಟ್ರೋಲ್ ಎಸ್ ನೋಡೋಣ, ಇದನ್ನ ಕೊಡ್ತೀವಿ. ಸೊ ನೋಡಿ 10.99 ಅಂತ ಇದೆ. 10.99 ಅಂತ ಟೈಪ್ ಮಾಡಿದ್ವಿ, ಹಾಗಾಗಿ 10.99 ಅಂತ ಬಂದಿದೆ. ಇಂಟೀಜರ್ಗೂ ಡೆಸಿಮಲ್ಗೂ ಏನು ವ್ಯತ್ಯಾಸ ಅಂದರೆ ಇಟ್ಸ್ ವೆರಿ ಸಿಂಪಲ್. ಅದು ಹೋಲ್ ನಂಬರ್, ಇಟ್ ಇಸ್ ಎನ್ ಫ್ರ್ಯಾಕ್ಷನ್ ಇದು ಕೊಡ್ತೀವಿ. ಅಗೇನ್ ಕ್ಯಾರೆಕ್ಟರ್ ಅಂದರೆ ಒಂದು ಲೆಟರ್ ಕ್ಯಾರೆಕ್ಟರ್ನ ನಾವು ಇಲ್ಲಿ ಪ್ರಿಂಟ್ ಮಾಡ್ಬೋದು. ಜನರಲಾಗಿ ಕ್ಯಾರೆಕ್ಟರ್ನ ಒಂದು ಸಿಂಗಲ್ ಇದರಲ್ಲಿ ಡಿನೋಟ್ ಮಾಡ್ತೀವಿ. ನಾವು ಅದನ್ನು ಔಟ್ಪುಟ್ ಕೊಡೋದಾದರೆ ಗ್ರೇಡ್ ಅಂತ ಇದನ್ನು ಕೊಡೋದಾದರೆ ಯಾವ ಥರ ಇದೆ ನೋಡೋಣ. ಸೊ ಕಂಟ್ರೋಲ್ ಎಸ್, ಇದಕ್ಕೆ ಬಂದು ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ವೆರ್ ಇಸ್ ಔಟ್ಪುಟ್. ಔಟ್ಪುಟ್ ನಿಮಗೆ ಎ ಅಂತ ಬಂದಿದೆ. ಸೊ ಇವೆಲ್ಲ ಪ್ರೀವಿಯಸ್ ಇದ್ರ ಔಟ್ಪುಟ್ ಮೆಸೇಜು. ಅದ್ರ ಜೊತೆಗೆ ನಾವು ಕೊಟ್ಟಿದ್ದು ಗ್ರೇಡ್ ಔಟ್ಪುಟ್ಟು. ಸೊ ಅದೇ ಥರ ನಮಗೆ ಬೂಲಿಯನ್ ಅಂತ ಅಂದರೆ ಟ್ರೂ ಆರ್ ಫಾಲ್ಸ್. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಸಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಸ್ಟಿಲ್ ಬೂಲಿಯನ್ ಅಂದರೆ ಟ್ರೂ ಆರ್ ಫಾಲ್ಸ್. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋದಾದರೆ, ನಾವು ಅದನ್ನು ಔಟ್ಪುಟ್ ಮೆಸೇಜ್ ಅಂತ ಕೊಟ್ಟರೆ ಸ್ಟೂಡೆಂಟ್ ಅನ್ನೋದನ್ನು ಲೆಟ್ಸ್ ಔಟ್ಪುಟ್ ದಿಸ್, ಕಂಟ್ರೋಲ್ ಎಸ್, ಮತ್ತು ಇದು ಕೊಡೋಣ. ನೆಕ್ಸ್ಟ್ ನೋಡಿ 0 ಅಂತ ಬರುತ್ತೆ. ಇನ್ ಕೇಸ್ ನಾವೇನಾದರೂ ಇಲ್ಲಿ ಸ್ಟೂಡೆಂಟು ಟ್ರೂ ಅಂತ ಬಂದರೆ ಇಟ್ಸ್ 1 ಅಂತ ಬರುತ್ತೆ, ಫಾಲ್ಸ್ ಅಂತ ಅಂದರೆ 0 ಅಂತ ಬರುತ್ತೆ. ಲೆಟ್ಸ್ ಚೇಂಜ್ ಇಟ್ ಟು ಟ್ರೂ ಅಂತ ಕೊಡ್ತೀನಿ. ಕಂಟ್ರೋಲ್ ಎಸ್, ಲೆಟ್ಸ್ ಇದು ಮಾಡೋಣ. ನೋಡಿ 1 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ನಾವು ಸ್ಟ್ರಿಂಗ್ ಅನ್ನೋ ಒಂದು ಡಾಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಅಂದರೆ ಇಟ್ಸ್ ಎ ಸೀರೀಸ್ ಆಫ್ ಲೆಟರ್ಸ್.
ಇದೊಂದು ನಾವು ಕ್ಯಾರೆಕ್ಟರಲ್ಲಿ ಒಂದೊಂದೇ ಲೆಟ್ರ್ ಯೂಸ್ ಮಾಡ್ತೀವಿ, ಆದರೆ ಸ್ಟ್ರಿಂಗಲ್ಲಿ ಎ ಸೀರೀಸ್ ಆಫ್ ಲೆಟರ್ಸ್ ಯೂಸ್ ಮಾಡ್ತೀವಿ. ಲೆಟ್ಸ್ ಅದನ್ನು ನಾವು ಇದು ಡಿಕ್ಲೇರ್ ಮಾಡಬೇಕಾದ್ರೂ ನಾವು ಈ ಥರ ಬೇರೆ ಥರ ಕೊಡ್ತೀವಿ. ಸ್ಟ್ಯಾಂಡರ್ಡ್ 2 ಕೋಲನ್ ಹಾಕಿ ಸ್ಟ್ರಿಂಗ್ ನೇಮ್ ಅಂತ ಕೊಟ್ಟು ರಾಮ್ ಅಂತ ಕೊಡ್ತೀವಿ. ಅಥವಾ ಬೇರೆದನ್ನು ಕೂಡ ನೀವು ಕೊಡ್ಬೋದು, ಬೇರೆ ಸ್ಟ್ರಿಂಗು ಕೊಡ್ಬೋದು. ಲೆಟ್ಸ್ ನಾವು ಅದನ್ನು ಔಟ್ಪುಟ್ ತೊಗೊಂಡ್ರೆ ಏನಂತ ಆಗುತ್ತೆ ನೋಡೋಣ. ಸೊ ಕಂಟ್ರೋಲ್ ಎಸ್, ನೆಕ್ಸ್ಟ್ ಔಟ್ಪುಟ್ ಕೊಡೋಣ. ಸೊ ಲೆಟ್ಸ್ ಸ್ವಲ್ಪ ಸ್ಲೋ ಇದೆ.